ಸಿಎಂ ಸಿಟಿ ರೌಂಡ್ಸ್ ಬಗ್ಗೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನಾಯಕ್ ವಾಕ್ತೃ ಮಾಡಿದ್ದಾರೆ. ಬನ್ನಿ ನೋಡೋಣ. ಕಳೆದ 3-4 ದಿನಗಳಿಂದ ಸಾಕಷ್ಟು ಬೆಂಗಳೂರಿನಲ್ಲಿ ಮಳೆ ಅವಾಂತರ ಆಗಿತ್ತು. ಇವತ್ತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಆರಂಭಿಸಿದ್ದಾರೆ. ನೀವು ದೃಶ್ಯಗಳು ಕೂಡ ಗಮನಿಸಬಹುದು. ಏನು ಬೆಂಗಳೂರಿನ ನಾಗವರ ಬಳಿರುವಂಥ HBR ಲೇಔಟ್ನ ಬಳಿ ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಇದೀಗ ಸಿಟಿ ರೌಂಡ್ಸ್ ಮೂಲಕ ಮೊದಲ ವಿಸಿಟನ್ನು ಕೊಡ್ತಾ ಇರುವಂಥದ್ದು. ಇಲ್ಲಿ ಬರುವಂಥ ರಾಜಕಾಲುವೆ ನೀರು ಹೊರತಿ ಹರಿದು ಹೋಗುತ್ತೆ ಅನ್ನುವಂಥ ಮಾಹಿತಿಯನ್ನು ಅಧಿಕಾರಿಗಳಿಂದ ಪಡೆದುಕೊಳ್ತಿದ್ದಾರೆ. ಅದರ ಜೊತೆಗೆ ಈ ಸಚಿವರಿಗೆ ಸಿಎಂ ಅವರಿಗೆ ಸಚಿವರಾದಂಥ KJ ಜಾರ್ಜ್ ಆಗಿರ್ಬೋದು, ಬೈರತಿ ಸುರೇಶ್ ಆಗಿರ್ಬೋದು, ಸುಧಾಕರ್ ಆಗಿರ್ಬೋದು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇ ಸಾಕಷ್ಟು ಮಾಹಿತಿಯನ್ನು ನೀಡ್ತಿರುವಂಥದ್ದು ನೀವು ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ. ಏನು ರಾಜಕಾಲುವೆ ಇಲ್ಲಿದೆ, ಈ ಒಂದು ರಾಜಕಾಲುವೆ ಮೂಲಕ ನೀರು ಯಾವ ರೀತಿ ಹರಿದು ಹೋಗುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗುವಂಥದ್ದು. ಈ ನೀರನ್ನು ಸಂಗ್ರಹ ಆಗೋದ್ರಿಂದ ಇಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಮನೆಗಳಿಗೆ ಸಾಕಷ್ಟು ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿರೋ ಜನರಿಗೆ ಯಾವ ರೀತಿ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳೊಂದಿಗೆ ಸಿಎಂ ಅವರು ಇದೀಗ ಚರ್ಚೆಯನ್ನು ಮಾಡ್ತಿದ್ದಾರೆ. KJ ಜಾರ್ಜ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ಇಲ್ಲಿ ಆಗಿರೋ ಸಮಸ್ಯೆಗಳನ್ನು ವಿವರಣೆ ನೀಡ್ತಿರುವಂಥದ್ದು. ಯಾಕಂತಂದರೆ ಅಧಿಕಾರಿ BBMನ ಅಧಿಕಾರಿ ಅಂತ ಸ್ನೇಹಲ್ ಅವರು ಕೂಡ ಇದ್ದಾರೆ. ಅದ್ರ ಜೊತೆಗೆ KJ ಜಾರ್ಜ್ ಅವರು ಯಾವ ರೀತಿ ನೀರು ಹರಿದು ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಏನು ವಿವರಣೆ ನೀಡ್ತಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಇಲ್ಲಿರುವ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಅಧಿಕಾರಿಗಳ ಮೂಲಕ ಅದರ ಜೊತೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಎಲ್ಲರೂ ಇರೋದ್ರಿಂದ ಪರಿಶೀಲನೆ ನಡೆಸೋದ್ರ ಜೊತೆಗೆ ಮಾಹಿತಿಯನ್ನು ನೀಡ್ತಿರುವಂಥದ್ದು. ಯಾವ ರೀತಿ ಮುಂದೆ ನೀರು ಹರಿದು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಸತತವಾಗಿ ಮಳೆ ಆಗ್ತಾ ಇದ್ದರೆ ಇಂತಹ ಸಮಸ್ಯೆಗಳು ಹೆಚ್ಚಾಗ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ಶಾಶ್ವತ ಪರಿಹಾರ ಕಂಡುಕೊಳ್ಳೋದಕ್ಕೆ ಅವಕಾಶ ಇದೆಯಾ? ಒತ್ತುವರಿ ಮಾಡಿದರೆ ಒತ್ತುವರಿ ಆಗಿರುವಂಥ ಪ್ರದೇಶಗಳನ್ನು ಯಾರು ಮಾಡಿದರೆ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಿ. ಅದ್ರ ಜೊತೆಗೆ ಯಾವೆಲ್ಲ ಕಟ್ಟಡಗಳು ಒತ್ತುವರಿ ಆಗಿದ್ದಾವೆ ಅಂಥವನ್ನ ಒಡೆದು ಹಾಕಿ ಅನ್ನುವಂಥ ಸೂಚನೆಯನ್ನು ಕೂಡ BBMP ಅಧಿಕಾರಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನೀಡ್ತಾ ಇರುವಂಥದ್ದು. ಇದೀಗ ಮೊದಲ ಬಾರಿಗೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಸಿಟಿ ರೌಂಡ್ಸ್ ಆರಂಭ ಆಗಿದೆ. ಇಲ್ಲಿಂದ HBR ಲೇಔಟ್ನಿಂದ ಮುಂದೆ ಸಾಯಿ ಲೇಔಟ್ ಆಗಿರ್ಬೋದು, ಕೆಂಗೇರಿ ಬ್ಲಾಕ್ ಆಗಿರ್ಬೋದು, ಹೀಗೆ ಮುಂದೆ ಸಂಜೆವರೆಗೂ ಕೂಡ ಈ ಒಂದು ಸಿಟಿ ರೌಂಡ್ಸ್ ನಡೆಯುವಂಥದ್ದು. ಕ್ಯಾಮರಾ ಪರ್ಸನ್ ಶಿವಪ್ರಸಾದ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಎಸ್, ಸದ್ಯ ದೃಶ್ಯಾವಳಿಗಳು ಗಮನಿಸ್ತಾ ಇದ್ವಿ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಇತರ ಶಾಸಕರು, ಸಚಿವರು ಕೂಡ ಸಿಎಂ ಸಿದ್ದರಾಮಯ್ಯನವರ ಜೊತೆ ಸಾಥ್ ಕೊಟ್ಟಿದ್ರು. ವಿವಿಧ ಪ್ರದೇಶಗಳಲ್ಲಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲ ನೀರು ನುಗ್ಗಿ ಅವಾಂತರ ಆಯ್ತಲ್ಲ, ಈ ಮಳೆ ಹಾನಿ ಪ್ರದೇಶಗಳನ್ನ ವೀಕ್ಷಣೆ ಮಾಡ್ತಿದ್ದಾರೆ. ಜೊತೆಯಲ್ಲಿ ಅಧಿಕಾರಿಗಳು ಕೂಡ ಸೂಚನೆ ಕೊಡ್ತಿದ್ದಾರೆ. ಈಗ ಸಮಸ್ಯೆ ಯಾರ್ಯಾರಿಗಾಯ್ತು ಅವರಿಗೆ ಪರಿಹಾರ ಇರ್ಬೋದು, ಮುಂದಿನ ಕ್ರಮಗಳು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕೆನ್ನುವಂತ ನಿಟ್ಟಿನಲ್ಲಿ ಬಸ್ನಲ್ಲೇ ಕೂತ್ಕೊಂಡು, BMTC ಬಸ್ನಲ್ಲೇ ಕೂತ್ಕೊಂಡು ಎಲ್ಲ ಪ್ರದೇಶವನ್ನ ವೀಕ್ಷಣೆ ಮಾಡ್ತಿದ್ದಾರೆ. ಹಾಗಾಗಿ ಮೊದಲ ಬಾರಿ ಇವತ್ತು, ಮೊನ್ನೆನೇ ಹೋಗ್ಬೋದಿತ್ತು, ಆದ್ರೆ ಮೊನ್ನೆ ಯಾವಾಗ ಸಂಜೆ ಆಗಿರುವಂತ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ವಾರ್ ರೂಮ್ ಅಲ್ಲೇ ಕೂತು ಎಲ್ಲವನ್ನ ವೀಕ್ಷಣೆ ಮಾಡಿದ್ರು.